ಬಸ್ನಲ್ಲಿ ಊರಿಗೆ ಹೋಗಬೇಕು, ಮತ್ತೊಂದು ಏರಿಯಾಗೆ ಹೋಗಬೇಕು ಅಂದ್ರೆ ಮೆಜೆಸ್ಟಿಕ್ಗೆ ಹೋಗಲೇಬೇಕು. ಹೀಗೆ ಹೋದಾಗ ಅಲ್ಲಿ ಚಿಪ್ಸ್, ಶೇಂಗಾ ಅಂತ ನೀವೇನಾದ್ರೂ ಸ್ನ್ಯಾಕ್ಸ್ ತಿಂದ್ರೆ ಹುಷಾರ್. ಅವಧಿ ಮೀರಿದ ಐಟಂಗಳನ್ನ ನಿಲ್ದಾಣದಲ್ಲೇ ಸೇಲ್ ಮಾಡಲಾಗ್ತಿದೆ. ಶೇಂಗಾ, ಬಟಾಣೆ, ಹೆಸರುಬೇಳೆ, ಚಿಪ್ಸ್ ಅಂತ ಎಲ್ಲವೂ ಕಣ್ಣಿಗೆ ಕುಕ್ಕುವಂತಿವೆ. ಕಣ್ಣು ಇವುಗಳನ್ನ ನೋಡ್ತಿದ್ದಂತೆ ನಾಲಿಗೆ ನೀರೂರಿಸುತ್ತೆ. ಹೊಟ್ಟೆ ತುಂಬಿದ್ರೂ ಕೂಡ ಇವುಗಳನ್ನ ಖರೀದಿ ಮಾಡಿ ತಿಂದೇ ಬಿಡ್ತೀವಿ. ವಿಷಯ ಅಂದ್ರೆ ಇವುಗಳ ಮೇಲೆ ತಯಾರಾದ ದಿನಾಂಕವೂ ಇಲ್ಲ, ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅವಧಿ ಮೀರಿದ ಚಿಪ್ಸ್ ಸೇಲ್. ಪ್ರಯಾಣಿಕರ ಜೀವದ ಜೊತೆ ಶಾಪ್ ಮಾಲೀಕರ ಚೆಲ್ಲಾಟ. ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ, ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ 10 ತಿನಿಸಿನ ಶಾಪ್ಗಳಿವೆ. ಊರಿಗೆ ಹೋಗೋ ಧಾವಂತದಲ್ಲಿರುವ ಪ್ರಯಾಣಿಕರು ಅವಸರವಾಗಿಯೇ ಇಲ್ಲಿ ಖರೀದಿ ಮಾಡ್ತಾರೆ. ಮಕ್ಕಳು ಕೇಳ್ತಾರೆ ಅಂತ ಚಿಪ್ಸ್, ಶೇಂಗಾ, ಹೆಸರುಬೇಳೆ ಖರೀದಿ ಮಾಡ್ತಾರೆ. ಆದರೆ ಇವುಗಳ ಮೇಲೆ ತಯಾರಾದ ದಿನಾಂಕ, ಎಕ್ಸ್ಪೈರಿ ದಿನಾಂಕವೇ ಇರೋದಿಲ್ಲ. ಈ ಬಗ್ಗೆ ಸಾಕಷ್ಟು ದೂರು ಬರ್ತಿದ್ದಂತೆ TV9 ರಿಯಾಲಿಟಿ ಚೆಕ್ ಮಾಡಿತ್ತು. ಅದು ಸತ್ಯವಾಗಿದೆ. ಪಾಕೆಟ್ ಮೇಲೆ ತಯಾರಾದ ದಿನಾಂಕ ಅಂತ ಇರುತ್ತೆ, ಆದ್ರೆ ಅಲ್ಲಿ ದಿನಾಂಕವನ್ನೇ ನಮೂದು ಮಾಡಿರೋದಿಲ್ಲ. ಪ್ರಯಾಣಿಕರು ಇವುಗಳನ್ನೇ ಖರೀದಿಸಿ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಇಷ್ಟೇ ಅಲ್ಲ, ಎಲ್ಲಾ ವಸ್ತುಗಳ ಮೇಲೂ MRPಗಿಂತ ಹೆಚ್ಚಿನ ದರ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಏನು ಈ ಒಂದು ತಿಂಡಿ ತಿನಿಸುಗಳನ್ನು ತೊಗೊಳ್ತಾರೆ ಮತ್ತು ಈ ವಸ್ತುಗಳನ್ನು ತೊಗೊಳ್ತಾರೆ, ಅದರ ಮೇಲೆ ಎಕ್ಸ್ಪೈರಿ ಡೇಟ್ಗಳನ್ನು ನೋಡಿರೋದಿದೆ. ಅದರಲ್ಲಿ ಅದೇನಾಗಿದೆ, ಈಗ ಮಾಲೀಕರು ಕಡಿಮೆ ಬೆಲೆಗೆ ಇಲ್ಲಿ ಬಂದು ಅವ್ರಿಗೆ ಮಾರಾಟ ಮಾಡಿ ಇಲ್ಲಿನ ಈ ಒಂದು ಗ್ರಾಹಕರಿಗೆ ಇಲ್ಲಿ ವಸ್ತುಗಳನ್ನು ಮಾರ್ತಕ್ಕಂಥವ್ರು ದುಪ್ಪಟ್ಟು ಬೆಲೆಗೆ ಮಾರಿ ಅನೇಕ ರೀತಿಯಾಗಿ ಈಗ ಅನೇಕ ಪಾಪ ಪ್ರಯಾಣಿಕರಿಗೆ ಅದು ನೋಡೋದೇ ಇಲ್ಲ. ಅವರು ನೋಡದೆ ಅದನ್ನ ತಿಂಡಿ ತಿನಿಸುಗಳನ್ನ ಒತ್ತಡದಲ್ಲಿರೋದನ್ನ ತಿಂದು ಹೋಗ್ತಾ ಇರ್ತಾರೆ. ಪ್ರಯಾಣಿಕರು ಈ ಸಂಬಂಧ ನಿಲ್ದಾಣ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮ ಆಗಿಲ್ಲ. ಆರೋಗ್ಯ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ. ಇನ್ನು ಬೇಕರಿ ತಿನಿಸುಗಳನ್ನ ಸಹ ಇಲ್ಲಿ ಮಾರಾಟ ಮಾಡಲಾಗ್ತಿದೆ. ಬ್ರೆಡ್, ಕ್ರೀಮ್ ಬನ್, ವೆಜ್ ಪಫ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಗ್ಲಾಸ್ ಒಳಗೆ ಇಡದೆ ಹೊರಗೆ ಇಟ್ಟಿರ್ತಾರೆ. ಇವುಗಳ ಮೇಲೆ ಬಸ್ನ ಧೂಳು, ನೊಣ ಕೂತು ಹೋಗುತ್ತವೆ. ಪ್ರಯಾಣಿಕರೇ, ಮೆಜೆಸ್ಟಿಕ್ ನಲ್ಲಿ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡೋ ಮುನ್ನ ಒಂದಲ್ಲ 2 ಬಾರಿ ಪರಿಶೀಲನೆ ಮಾಡಿ. ಕಿರಣ್ ಸೂರ್ಯ, TV9 ಬೆಂಗಳೂರು.